ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಇಷ್ಟು ದಿನ ಬೇಕರಿ, ಕಾಂಡಿಮೆಂಟ್ಸ್ಗೆ ತೆರಿಗೆ ನೋಟಿಸ್ ಕೊಡ್ತಿದ್ದ ಇಲಾಖೆ ಈಗ ಹಾಲಿನ ವ್ಯಾಪಾರಿಗೆ ಶಾಕ್ ಕೊಟ್ಟಿದೆ. ಈ ಮಧ್ಯೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳು ಸಹ ಗ್ರಾಹಕರ ಜೊತೆ ಸಭೆ ನಡೆಸಿ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಟ್ಯಾಕ್ಸ್ 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 ಅಬ್ಬಾ, ಎಲ್ಲಿ ನೋಡಿದ್ರೂ ಇದೇ ಮಾತು. ಯಾವ ಅಂಗಡಿಗೆ ಹೋದ್ರೂ ಇದರ ಬಗ್ಗೆಯೇ ಚರ್ಚೆ. UPI ಬೇಡ, ಸ್ಕ್ಯಾನ್ ಮಾಡಬೇಡಿ, ಕ್ಯಾಶ್ ಇದ್ರೆ ಕೊಡಿ. ಯಾವ ಅಂಗಡಿಗೆ ಹೋದ್ರೂ ಇದೇ ಮಾತು. ಬೇಕರಿ, ಕಾಂಡಿಮೆಂಟ್ಸ್, ಹಾಲಿನ ವ್ಯಾಪಾರಿಗಳಿಗೂ ಲಕ್ಷ ಲಕ್ಷ ಟ್ಯಾಕ್ಸ್ ಶಾಕ್ ಕೊಟ್ಟಿದೆ ತೆರಿಗೆ ಇಲಾಖೆ. ಫೋನ್ ಪೇ, ಗೂಗಲ್ ಪೇ, UPI ವಹಿವಾಟು ಮಾಡ್ತಿದ್ದವರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಹಾಲಿನ ವ್ಯಾಪಾರಿಗೂ 23 ಲಕ್ಷ ಟ್ಯಾಕ್ಸ್. ನೋಟಿಸ್ ನೋಡಿ ತಬ್ಬಿಬ್ಬಾದ ಮಾಲೀಕ. ಮೊನ್ನೆ ಬೇಕರಿ ಅಂಗಡಿಗಳಿಗೆ ಲಕ್ಷ ಲಕ್ಷ ಫೈನ್ ಶಾಕ್ ಕೊಟ್ಟಿದ್ದ ವಾಣಿಜ್ಯ ತೆರಿಗೆ ಇಲಾಖೆ ಈಗ ಹಾಲಿನ ವ್ಯಾಪಾರಿಗೂ ತೆರಿಗೆ ಶಾಕ್ ಕೊಟ್ಟಿದೆ. ಇವರು ಹಾಲಿನ ವ್ಯಾಪಾರಿ ರವಿ. ಮರಿಯಪ್ಪನಪಾಳ್ಯ ಬಳಿ ನಿತ್ಯ ಹಾಲು ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಕಳೆದೊಂದು ವರ್ಷದಿಂದ 59 ಲಕ್ಷ ವಹಿವಾಟು ನಡೆಸಿದ್ರು. ಆದರೆ ಇದಕ್ಕೆ 23 ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದೆ. ನೋಟಿಸ್ ನೋಡಿ ತಬ್ಬಿಬ್ಬಾಗಿದ್ದು ಮುಂದೇನು ಅಂತ ಕಂಗಾಲಾಗಿದ್ದಾರೆ. ನಾನು ಬೆಳಗ್ಗೆ ಬಂದು ಹಾಲು ಮಾರೋದು, ಹಾಲಿನ ದುಡ್ಡು ತಗೊಂಡೋಗಿ ಬ್ಯಾಂಕಿಗೆ ಕಟ್ತೀನಿ, ಬ್ಯಾಂಕಿಂದ ಫೋನ್ ಪೇ ಮಾಡ್ತೀನಿ. ಇವರು ಫೋನ್ ಪೇ, ಪೇಟಿಎಂ ಅಲ್ಲಿ ನನಗೆ 1,03,00,000 ರೂಪಾಯಿಗೆ ದುಡ್ಡು ಕಳಿಸಿದ್ದಾರೆ. ಇದಕ್ಕೆ GST ಎಷ್ಟು ಅಂತ ನಾನು ಕಟ್ಲಿ? ಇವ್ರು ಕೇಳೋದು 15%, 10% ಅಂತಾರೆ. ಅಡ್ರೆಸ್ ತಪ್ಪಿದೆ. ಇವರು ಸುಮ್ನೆ ನಂಬರ್ ಇಂದ ಕಳಿಸಿದ್ದಾರೆ ಅಷ್ಟೇ ಹೊರತು ನಮ್ಮ ಮನೆ ಅಡ್ರೆಸ್ ಯಾವುದೂ ಇಲ್ಲ. ವ್ಯಾಪಾರಿಗಳ ಜೊತೆ ವಾಣಿಜ್ಯ ತೆರಿಗೆ ಇಲಾಖೆ ಸಭೆ. 20 ಲಕ್ಷಕ್ಕಿಂತ ಕಡಿಮೆ ಆದಾಯ ಇದ್ರೆ ಇಲ್ಲ GST. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ನಿಂದ ವ್ಯಾಪಾರಿಗಳು ಕಂಗಾಲಾಗಿದ್ರು. ಇವರ ಆತಂಕ ದೂರ ಮಾಡಲು ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಕೋರಮಂಗಲ ಕಚೇರಿಯಲ್ಲಿ ನೋ GST ಎಂಬ ಹೆಸರಿನಲ್ಲಿ ಸಭೆ ನಡೆಸಿದ್ರು. ಈ ವೇಳೆ ಯಾವೆಲ್ಲ ಪದಾರ್ಥಗಳಿಗೆ ತೆರಿಗೆ ಬೀಳುತ್ತೆ, ಯಾವೆಲ್ಲ ಪದಾರ್ಥಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಅನ್ನೋದರ ಮಾಹಿತಿಯನ್ನ ನೀಡಿದ್ರು. ಪ್ರಮುಖವಾಗಿ ನೋಟಿಸ್ ಪಡೆದ ವ್ಯಾಪಾರಿಗಳ ಗೊಂದಲವನ್ನ ಅಧಿಕಾರಿಗಳು ಬಗೆಹರಿಸಿದ್ರು. 24-25 ನಲ್ಲಿ ಅಪ್ ಟು ಜನವರಿ 25 6 ಕೋಟಿ ಆಗಿದೆ. ಅದರ ಹಿಂದಿನ ವರ್ಷ ಸ್ವಲ್ಪ ಕಡಿಮೆ ಇದೆ, ಅದರ ಹಿಂದಿನ ವರ್ಷ ಇನ್ನೂ ಸ್ವಲ್ಪ ಕಡಿಮೆ ಇದೆ. 2021-22 ನಲ್ಲಿ ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ. ಬಟ್ ಯಾವಾಗ ಅವರು 40 ಲಕ್ಷ ದಾಟಿದ್ರೋ ಆವಾಗಿಂದ ಮಾತ್ರ ನಾವು ಇಶ್ಯೂ ಮಾಡ್ತಾ ಇರೋದು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ಸಭೆ ಒಂದಿಷ್ಟು ವ್ಯಾಪಾರಿಗಳಿಗೆ ವೈಮನಸ್ಸು ತಂದಿದೆ. ಏಕಾಏಕಿ ನೋಟಿಸ್ ನೀಡುವ ಬದಲು ಸಭೆಯ ಮೂಲಕ ಅರಿವು ಮೂಡಿಸಿದ್ರೆ ಗೊಂದಲ ಇರುತ್ತಿರಲಿಲ್ಲ ಎಂದಿದ್ದಾರೆ. ಒಟ್ನಲ್ಲಿ ಇಂದು ವಾಣಿಜ್ಯ ಇಲಾಖೆ ನಡೆಸಿದ ನೋ GST ಕಾರ್ಯಕ್ರಮ ಮಕ್ಕಳನ್ನ ಚಿವುಟಿ ನಂತರ ತೊಟ್ಟಿಲು ತೂಗಿದ ರೀತಿಯಾಗಿತ್ತು. ವಾಣಿಜ್ಯ ಇಲಾಖೆ ಕೊನೆಯ ಹಂತದಲ್ಲಿ ಎಚ್ಚರವಾಗಿದ್ರೆ ಇತ್ತ ವ್ಯಾಪಾರಿಗಳು ಮಾತ್ರ ಪ್ರತಿಭಟನೆ ನಡೆಸುವುದು ಶತಸಿದ್ಧ ಅಂತ ಹೇಳ್ತಿದ್ದಾರೆ. ಶರಣು ಹಂಪಿ, ನ್ಯೂಸ್ 18.